ಬೋರ್ಡ್ ಕಡ್ಡಾಯ ಕಾಯ್ದೆ ಸುಗ್ರೀವಾಜ್ಞೆ ತಿರಸ್ಕಾರ ವಿಚಾರ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಬರುವ ಮುಂಚೆ ಸುಗ್ರೀವಾಜ್ಞೆ ಮಾಡಿದ್ದೆವು. ಭಾಷೆ ಸಂಸ್ಕೃತಿ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ರಾಜ್ಯಪಾಲರು ಯಾಕೆ ವಾಪಸ್ ಕಳಿಸಿದ್ರು ಅಂತ ಗೊತ್ತಿಲ್ಲ. ಈಗ ಚೆಕ್ ಮಾಡ್ತೇನೆ, ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡುತ್ತೇವೆ. ಈಗ ಬಿಲ್ ಪಾಸ್ ಬಗ್ಗೆ ರಾಜ್ಯಪಾಲರು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಭಾಳ ಮುಖ್ಯವಾಗಿ ವೀಕ್ಷಕರೇ, ಕನ್ನಡ ಬೋರ್ಡ್ ಕಡ್ಡಾಯ ಕಾಯ್ದೆ ಸುಗ್ರೀವಾಜ್ಞೆ ತಿರಸ್ಕಾರವಾಗಿದೆ. ಯಾಕಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅಂದರೆ ಕನ್ನಡ ಬೋರ್ಡ್ ಕಡ್ಡಾಯ ಅಂತ 60% ಇರಲೇಬೇಕು, ಉಳಿದ 40%ಅಲ್ಲಿ ನೀವು ಹಿಂದಿನೋ ಇಂಗ್ಲೀಷೋ ಯಾವುದಾದ್ರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕನ್ನಡ ದೊಡ್ಡದಾಗಿರಬೇಕು. ಇದೊಂದು ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆ ಅಂತಂದರೆ ಕ್ಯಾಬಿನೆಟ್ಟೇ ಬರಬೇಕು ಅಂತೇನಿಲ್ಲ. ಒಂದು ಸುಗ್ರೀವಾಜ್ಞೆ ತರೋದಕ್ಕೆ ಅವಕಾಶ ಇರುತ್ತೆ. ಸುಗ್ರೀವಾಜ್ಞೆ ಇವನ್ ಸುಗ್ರೀವಾಜ್ಞೆ ಅಂತ, ಸುಗ್ರೀವಾಜ್ಞೆಗೂ ರಾಮಾಯಣಕ್ಕೂ ಸಂಬಂಧ ಇದೆ. ಸುಗ್ರೀವನ ಆಜ್ಞೆ ಸುಗ್ರೀವಾಜ್ಞೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಾಡ್ಕೋಬೇಕಾದ್ದು ನಮ್ಮ ಇಲ್ಲ ನಾವು ಪಾರ್ಲಿಮೆಂಟು ಅಸೆಂಬ್ಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸುಗ್ರೀವಾಜ್ಞೆಯನ್ನು ನಾವು ಮಾಡಿದ್ದೆವು. ಇದು ನಮ್ಮ ದೇಶದ ರಕ್ಷಣೆ ವಿಚಾರ ಹೆಂಗೆ ನಾವು ಕಾಪಾಡ್ತೀವೋ ಹಂಗೆ ರಾಜ್ಯದ ಗೌರವದ ವಿಚಾರ ಕೂಡ ಇದು. ಸೊ ಅದಕ್ಕೆ ನಾವು 60% ಹೆಸರಿರಬೇಕು ಅಂಥೇಳಿ ಕನ್ನಡದ ಬಗ್ಗೆ ಗೊಂದಲ ಇರಬಾರ್ದು ಅಂತ ನಮ್ಮ ಅಸ್ಮಿತೆನೇ ಕರಿತಿರೋ, ಸ್ವಾಭಿಮಾನ ಅಂತ ಕರಿತೀವೋ ನಾವೆಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಗಳು, ಚಳುವಳಿಗಳು ಇವೆಲ್ಲ ಕೂಡ ನಡೀತಾ ಇತ್ತು. ಅದು ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ, ಯಾರ್ಯಾರು ವೃತ್ತಿ ಮಾಡೋರು, ಸರ್ಕಾರದಲ್ಲಿ ಕೆಲಸ ಮಾಡೋರು, ಬಿಸ್ನೆಸ್ ಮಾಡೋರು ಎಲ್ಲರೂ ಕೂಡ ನಾವು ಕನ್ನಡದ ಇದು ಬೋರ್ಡ್ಗಳು ಕಡ್ಡಾಯ ಈ ಸೈಜ್ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದೇವೆ. ಅದನ್ನು ಕಳಿಸಿದ್ದೀವಿ. ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನು ಕಳಿಸಿರೋದು ನನಗಿನ್ನೂ ಗೊತ್ತಿಲ್ಲ. ಈಗ ಚೆಕ್ ಮಾಡ್ತೀನಿ. ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಗೊತ್ತಾಯಿತು ವಾಪಸ್ ಬಂದಿದೆ ಅಂತ. ಸೊ ಐ ಥಿಂಕ್ ಗವರ್ನರ್ ಅವರು ಇದನ್ನು ಅಲ್ಲಿವರೆಗೂ ಕಾಯಬಾರ್ದು. ಅಸೆಂಬ್ಲಿ ಇದೆ, ಅಸೆಂಬ್ಲಿ 12th ಆಗ್ತದೆ. ಅಸೆಂಬ್ಲಿಲಿ ನಾವು ಪಾಸ್ ಮಾಡ್ತೀವಿ. ಒಂದು ಇದನ್ನು ಆರ್ಡಿನೆನ್ಸ್ನ ಅಸೆಂಬ್ಲಿಲಿ ಪಾಸ್ ಮಾಡದೆ ಇರೋಕ್ಕಾಗಲ್ಲ. ಯಾರು ಅದಕ್ಕೆ ವಿರೋಧನೂ ಮಾಡೋದಿಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ. ಬಟ್ ಯಾಕೆ ಗವರ್ನರು ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಈಗೂ ನಾನು ಸುಗ್ರೀವಾಜ್ಞೆ ಅಂತಂದರೆ ಅದಕ್ಕೆ ಬಹುಮತ ಇದೆಯೋ ಇಲ್ವೋ ಅದರ ಹೊರತಾಗಿ ತರುವಂಥದ್ದು ಸುಗ್ರೀವಾಜ್ಞೆ. ಈ ರೈಟ್ಸ್ ಇದೆ. ಈ ಹಿಂದೆ ಬಂಗಾರಪ್ಪನವರು ಸುಪ್ರೀಂ ಕೋರ್ಟ್ನಿಂದ ಕಾವೇರಿ ನದಿ ನೀರನ್ನು ಬಿಡಲೇಬೇಕು ಅಂತ ಹೇಳುವಾಗ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತರ್ತಾರೆ, ಬಿಡೋದಿಲ್ಲ ಅಂತೇಳಿ. ಇದೊಂದು ರೈಟ್ಸ್ ಇರುತ್ತೆ ಎಲ್ಲರಿಗೂ ಕೂಡ. ರಾಜ್ಯ ಸರ್ಕಾರಗಳಿಗೆ ರೈಟ್ಸ್ ಇರುತ್ತೆ, ಸರ್ಕಾರಗಳಿಗೆ ರೈಟ್ಸ್ ಇರುತ್ತೆ. ಆದರೆ ಈಗ ಇವರು ಮಾಡಿರೋದೇನಂದ್ರೆ 60% ಕನ್ನಡ, ಉಳಿದ ಈಗ ಮೊನ್ನೆಲ್ಲ ಗಲಾಟೆ ಆಯ್ತಲ್ಲ, ಇದರ ಬಗ್ಗೆ ಅದನ್ನು ವಾಪಸ್ ಕಳಿಸಿದ್ದಾರೆ. ಈಗ ಇದೇ ಕಾಯ್ದೆಯನ್ನು ಕ್ಯಾಬಿನೆಟ್ನಲ್ಲಿ ತಂದರೆ ಸುಗ್ರೀವಾಜ್ಞೆ ಹೊರತಾಗಿ ಕ್ಯಾಬಿನೆಟ್ನಲ್ಲಿ ತಂದರೆ ಪಾಸ್ ಮಾಡಲೇಬೇಕಾಗತ್ತೆ ರಾಜ್ಯಪಾಲರು. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಈ ನಡುವೆ 60% ಕನ್ನಡ ಕಡ್ಡಾಯ ಸುಗ್ರೀವಾಜ್ಞೆ ತಿರಸ್ಕಾರ ವಿಚಾರ 100% ಕನ್ನಡ ಬಳಕೆ ಮಾಡಲು ನಮ್ಮ ಒತ್ತಾಯವಿದೆ ಅಂಥೇಳಿ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ರಾಜ್ಯಪಾಲರು ಯಾವ ಕಾರಣಕ್ಕೆ ತಿರಸ್ಕಾರ ಮಾಡಿದ್ದಾರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆ ವಾಪಸ್ ಯಾಕೆ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಸುಗ್ರೀವಾಜ್ಞೆ ವಾಪಸ್ ಬಗ್ಗೆ ಮಾಹಿತಿ ಪಡೆದು ಮಾತಾಡ್ತೇನೆ. ಅಧಿವೇಶನದಲ್ಲೂ ಇದರ ಬಗ್ಗೆ ಚರ್ಚೆಗೆ ಬರಲಿದೆ. ಸರ್ಕಾರ ಸುಗ್ರೀವಾಜ್ಞೆ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರ ಹೇಳಿಕೆಯನ್ನು ಗಮನಿಸಬೇಕು. 60% ಅಲ್ಲ, ನಾವು 100% ಒತ್ತಾಯ ಮಾಡ್ತೀವಿ ಅಂತೇಳಿ. ಬಟ್ 100%ಗೆ ಅವಕಾಶಗಳು ಬರೋದಿಲ್ಲ. ಕೆಲವು ಕಡೆ ಏನಾಗುತ್ತೆ, ಈಗ ನೀವು ತಮಿಳ್ನಾಡೆಲ್ಲ ಹೋದರೆ ಕೇವಲ ತಮಿಳಲ್ಲಿ ಮಾತ್ರ ಇರುತ್ತೆ. ಕರ್ನಾಟಕದಲ್ಲಿ ಹಾಗಲ್ಲ. ನೀವು ಬೇರೆ ಭಾಷೆ ಹಾಕಬಾರ್ದು ಅಂತ ಯಾರೂ ಹೇಳ್ತಾ ಇಲ್ಲ. ಪ್ರಧಾನವಾಗಿ ಕನ್ನಡವನ್ನು ಹಾಕಿರ್ತೀವಿ. ಕನ್ನಡ ಬಿಟ್ಬಿಟ್ಟು ಕೇವಲ ಇಂಗ್ಲೀಷನ್ನೇ ಹಾಕಿದರೆ ಇದಕ್ಕೆ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಅದನ್ನೇ ಬಹುಶಃ ಅಶ್ವಥ್ ನಾರಾಯಣ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಮ್ಮ ಎಲ್ಲ ಕನ್ನಡಿಗರ ಅಪೇಕ್ಷೆ ಏನು ಅಂದರೆ ಕನ್ನಡ ನಾಡಲ್ಲಿ ಕನ್ನಡದ ಬಳಕೆ ಅತಿ ಹೆಚ್ಚಾಗಿರಬೇಕು. 60%ಗಿಂತ ಹೆಚ್ಚಿನ ಬಳಕೆ ಕನ್ನಡವೇ ಆಗಿರಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಭಾಳ ಸ್ಪಷ್ಟ ನಿಲುವು. ಹಾಗಾಗಿ ಅವರ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಎತ್ತಿದೆ ಅಂತ ನಮಗೂ ಗೊತ್ತಿಲ್ಲ. ಯಾಕೆಂದರೆ ನಮಗೇನು ಅದೇನು ಕಾಯ್ದೆಯನ್ನು ಮಂಡಿಸಿಲ್ಲ. ಹಾಗಾಗಿ ಸುಗ್ರೀವಾಜ್ಞೆಯನ್ನು ಕಳಿಸಿದರೆ ನೀವು ಸರ್ಕಾರನೇ ಕೇಳಬೇಕು. ಯಾವ ಕಾರಣದಲ್ಲಿ ಹಿಂತಿರುಗಿದೆ,
ಹಿಂದೆ ಕಳಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ನೋಡೋಣ, ಅದನ್ನೇನು ನೋಡಿ ಯಾವ ಕಾರಣದಲ್ಲಿ ಹಿಂತಿರುಗಿಸಿದ್ದಾರೆ ಅಂತ ನೋಡಿ ಅದಕ್ಕೆ ಸೂಕ್ತವಾದಂಥ ಏನು ಪರಿಹಾರ ಕಂಡುಹಿಡಿದು ನಾಡಿನಲ್ಲಿ ಸಂಪೂರ್ಣ ಕನ್ನಡ ಬಳಕೆ ಆಗುವಂಥದ್ದು ನಮ್ಮೆಲ್ಲರ ಒತ್ತಾಯ. ನಮ್ಮೆಲ್ಲ ಕನ್ನಡಿಗರ ಅಪೇಕ್ಷೆ ಏನು ಅಂದರೆ ಕನ್ನಡ ನಾಡಲ್ಲಿ ಕನ್ನಡದ ಬಳಕೆ ಅತಿ ಹೆಚ್ಚಾಗಿರಬೇಕು. 60%ಗಿಂತ ಹೆಚ್ಚಿನ ಬಳಕೆ ಕನ್ನಡವೇ ಆಗಿರಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಭಾಳ ಸ್ಪಷ್ಟ ನಿಲುವು. ಹಾಗಾಗಿ ಅವರ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಎತ್ತಿದೆ ಅಂತ ನಮಗೂ ಗೊತ್ತಿಲ್ಲ, ಯಾಕೆಂದರೆ ನಮಗೇನು ಅದೇನು ಕಾಯ್ದೆಯನ್ನು ಮಂಡಿಸಿಲ್ಲ. ಹಾಗಾಗಿ ಸುಗ್ರೀವಾಜ್ಞೆಯನ್ನು ಕಳಿಸಿದರೆ ನೀವು ಸರ್ಕಾರನೇ ಕೇಳಬೇಕು, ಯಾವ ಕಾರಣದಲ್ಲಿ ಹಿಂತಿರುಗಿದೆ,